ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂದರೆ ನಾವು ಜಾಗ ಪರ್ಚೇಸ್ ಮಾಡಿದ್ವಿ. ಸೊ ಆ ಕೆಲಸದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ವಿಡಿಯೋ ಮಾಡಲಿಕ್ಕೆ ಟೈಮ್ ಆಗ್ತಿರಲಿಲ್ಲ. ನಾನು ಈ ಜಾಗ ಮನೆಯೆಲ್ಲ ನೋಡಿದಾಗ ಇಲ್ಲಿ ಗಾರ್ಡನ್ ಈ ರೀತಿ ಅರೇಂಜ್ ಮಾಡಬೇಕು, ಈ ಕಾರ್ನರಲ್ಲಿ ಈ ರೀತಿ ಇಡಬೇಕು, ಆ ಕಾರ್ನರಲ್ಲಿ ಆ ರೀತಿ ಇಡಬೇಕಂತೆಲ್ಲ ತುಂಬ ಪ್ಲ್ಯಾನ್ ಮಾಡಿದ್ದೆ. ಈಗ ಸ್ವಲ್ಪ ಅದೇ ರೀತಿ ಫಾಲೋ ಮಾಡ್ತಾ ಇದ್ದೇನೆ. ಆದರೆ ಇನ್ನು ತುಂಬ ರೀತಿ ಅರೇಂಜ್ ಮಾಡಲಿಕ್ಕೆ ಬಾಕಿ ಇದೆ. ಹಾಗೆ ಇಲ್ಲಿ ಗೋಣಿಯನ್ನು ಹಾಕಿದ್ದೇನೆ. ಇದು ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಹಾಕಲಿಕ್ಕೆ. ಸ್ಟಾರ್ಟಿಂಗ್ ಹಾಗೆ ಇಟ್ಟಿದ್ದೆ ಪಾಟ್ ಹಾಗೆ ಗ್ರೋ ಬ್ಯಾಗನ್ನೆಲ್ಲ. ಇವಾಗ ಹುಲ್ಲು ಕಳೆ ಎಲ್ಲ ತೆಗೆದು ಗೋಣಿಗಳನ್ನು ಹಾಕಿ ಅದರ ಮೇಲೆ ಗ್ರೋ ಬ್ಯಾಗನ್ನೆಲ್ಲ ಇಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನೋಡ್ತಿರುವ ಈ ಗ್ರೋ ಬ್ಯಾಗ್ ಪಾಟಲ್ಲೆಲ್ಲ ಗಿಡಗಳನ್ನು ನಾನು ಮೊದಲೇ ಹಾಕಿಟ್ಟಿದ್ದೆ. ಅಂದರೆ ನಾವು ಯಾವಾಗ ಈ ಮನೆ ಪರ್ಚೇಸ್ ಮಾಡ್ತೇವೆ ಅಂತ ಆಯಿತು ಆವಾಗಲೇ ಗ್ರೋ ಬ್ಯಾಗಲ್ಲೆಲ್ಲ ಹಾಕಿ ಬೆಳೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ. ಇಲ್ಲಿ ಕಾಣ್ತಿದೆಯಲ್ವ ಸ್ಟ್ಯಾಂಡು, ಇದನ್ನು ಇದು ಆ್ಯಕ್ಚುಲಿ ಪಾಟ್ ಸ್ಟ್ಯಾಂಡ್ ಅಲ್ಲ. ಇದೆಂಥ ಸ್ಟ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಎಂಥದ್ದು ಕೆಲಸದ ಮೇಲೆ ಗುಜರಿ ಶಾಪ್ಗೆ ಹೋಗಿದ್ರಂತೆ. ಅಲ್ಲಿ ಕಾಣಿಸ್ತು ಅಂತ ತೊಗೊಂಡು ಬಂದಿದ್ದಾರೆ. ಪಾಟ್ಸ್ ಏನಾದರೂ ಇಡ್ಲಿಕ್ಕೆ ಯೂಸ್ ಆಗ್ಬೋದು ಅಂತ. ಹಾಗೆ ಅವರು ಇದಕ್ಕೆ ಪೇಂಟ್ ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಗಾರ್ಡನಿಗೆ ಒಂದು ಸ್ಟ್ಯಾಂಡ್ ಬೇಕು ಅಂತ ಹುಡುಕ್ತಾ ಇದ್ದೆ. ಆನ್ಲೈನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಬಟ್ ಒಳ್ಳೆ ಕ್ವಾಲಿಟಿದು ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದಲ್ವಾ. ಸೊ ಈಗ ಬೇಡ ಅಂತ ಪೆಂಡಿಂಗ್ ಇಟ್ಟಿದ್ದೆ. ಆವಾಗಲೇ ಅವರು ಇದನ್ನ ತಗೊಂಡು ಬಂದರು. ಹಾಗೆ ಇದನ್ನು ಈಗ ಸ್ಟ್ಯಾಂಡ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಹಳೆ ಟೈಲ್ಸ್ ಇತ್ತು, ಅದನ್ನು ಬೇಸಾಗಿ ಇಡ್ತಾ ಇದ್ದೇನೆ. ಈ ರೀತಿ ಸ್ಟ್ಯಾಂಡ್ ಒಂದು 2-3 ತಂದಿದ್ದಾರೆ. ಹಾಗೆ ಅದನ್ನೆಲ್ಲ ಈಗ ರೆಡಿ ಮಾಡಿಕೊಂಡು ಗ್ರೋ ಬ್ಯಾಗ್ ಪಾಟನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ. ಗಾರ್ಡನ್ ಅಂತ ಬಂದಾಗ ನಾವು ಬರೀ ನರ್ಸರಿಯಿಂದ ಗಿಡಗಳನ್ನು ತಂದು ಇಡೋದಾಗಲಿ ಅಥವಾ ಹೊಸ ಪಾಟ್ ಪ್ರತಿ ಸಲ ಎಲ್ಲವನ್ನು ಪರ್ಚೇಸ್ ಮಾಡಿಯೇ ರೆಡಿ ಮಾಡುವಂಥದ್ದಲ್ಲ. ನಮ್ಮ ಹತ್ರ ಏನಿದೆ ಅದರಿಂದ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡಿ ಅದನ್ನು ನಾವು ರೀಯೂಸ್ ಮಾಡಬೇಕು. ಇಲ್ಲಿ ಕಾಣಿಸ್ತಿರೋದು ಇದು ಪಾಟ್ ಅಲ್ಲ, ಅದು ಹಳೆ ಕ್ಯಾನ್ಗಳು. ಅದನ್ನು ಕಟ್ ಮಾಡಿ ಪಾಟ್ ರೀತಿ ಯೂಸ್ ಮಾಡಿದ್ದೇನೆ. ಹಾಗೆ ಇಲ್ಲಿ ಮಿಡ್ಲಲ್ಲಿ ಕಾಣಿಸ್ತಿರೋದು ಬ್ಲ್ಯಾಕ್ ಪಾಟ್ ಇದೆ ಅಲ್ವಾ, ಇದು ಮಾತ್ರ ಪರ್ಚೇಸ್ ಮಾಡಿದ್ದು. ಅದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡೋದು, ಬ್ಲ್ಯಾಕ್ ಪಾಟ್ ಮತ್ತು ಗ್ರೀನ್ ಕಲರ್ ಗ್ರೋ ಬ್ಯಾಗ್. ಎವ್ರಿ ಟೈಮ್ ಅದನ್ನು ಮೀಶೋದಿಂದನೇ ಪರ್ಚೇಸ್ ಮಾಡ್ತಾ ಇದ್ದೇನೆ. ನನಗೆ ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ, ಹಾಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇದೆ. ಹಾಗೆ ಇಲ್ಲಿ ಸೇವಂತಿಗೆಗಳು ಕಾಣಿಸ್ತಾ ಇದೆ. ಅದು ಅಷ್ಟೊಂದು ಚೆಂದ ಅಂತ ಬರಲಿಲ್ಲ, ಆದರೆ ಹೂವಾಗ್ತಾ ಇದೆ. ತುಂಬ ಹೂವು ಅಂತ ಇಲ್ಲ, 1-2 ಹೂ ಇದೆ ಅಷ್ಟೇ. ಅದು ಯಾಕೆ ಅಂದರೆ ನಾನು ಜುಲೈ ಆಗಸ್ಟಲ್ಲೇನೋ ಗಿಡಗಳನ್ನು ಕಟ್ಟಿಂಗ್ ಮತ್ತು ಹಾಗೆ ಪಿಳ್ಳೆ ಬಂದಾಗ ಅದನ್ನು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿಟ್ಟಿದ್ದೆ. ಆದರೆ ಅದಕ್ಕೆ ಬೇರು ಹೋಗಲಿಕ್ಕೆ ಅಥವಾ ಚೆಂದ ಹಬ್ಬಿ ಬರಲಿಕ್ಕೆ ತುಂಬ ಸ್ಪೇಸ್ ಅಂತ ಇರಲಿಲ್ಲ. ಇವಾಗ ಒಂದು ಜನವರಿಯಲ್ಲಿ ನಾನು ಅದನ್ನು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದ್ದು. ಸೊ ತುಂಬ ಟೈಮ್ ಆಗಲಿಲ್ಲ. ಆಮೇಲೆ ಇದೀಗ ಹೂ ಅರಳೋ ಸಮಯ, ಗಿಡ ಚೆನ್ನಾಗಿ ಬೆಳೆಯುವಂಥ ಸಮಯ ಹೌದು. ಬಟ್ ಲಾಂಗ್ ಟೈಮ್ ಆ ಸಣ್ಣ ಪ್ಲಾಸ್ಟಿಕ್ಕಲ್ಲೇ ಇದ್ದ ಕಾರಣ ಅದು ತುಂಬ ಚೆನ್ನಾಗಿ ಅಂತ ಬರಲಿಲ್ಲ. ಆಮೇಲೆ ಫರ್ಟಿಲೈಸರ್ ಕೂಡ ನಾನು ಇವಾಗ ಕೊಡ್ತಾ ಇದ್ದೇನೆ ಚೆನ್ನಾಗಿ. ಈ
ಸಲ ಅಷ್ಟೇ ಚೆನ್ನಾಗಿ ಬೆಳೆಯೋದು ಅನಿಸ್ತದೆ ಸೇವಂತಿಗೆ ನನ್ನ ಹತ್ರ. ನೆಕ್ಸ್ಟ್ ಸಲ ಇನ್ನೂ ಚೆನ್ನಾಗಿ ಮಾಡಬೇಕು. ಆಮೇಲೆ ಈ ಕಾರ್ನರಲ್ಲಿ ನಾನು ತುಂಬ ಹೂ ಆಗುವ ಗಿಡಗಳನ್ನೇ ಇಡಬೇಕು ಅಂತ ಅವತ್ತು ಪ್ಲ್ಯಾನ್ ಮಾಡಿದ್ದು. ಆದರೆ ಈಗ ಫ್ರಂಟ್ ಕಾರ್ನರಲ್ಲಿ ನಾನು ಹೂ ಆಗುವಂಥ ಗಿಡ ಸೇವಂತಿಗೆ, ಜರ್ಬರ, ಯುಫೋರ್ಬಿಯಾ ಈ ಥರ ಗಿಡಗಳನ್ನೇ ಇಡ್ತಾ ಇದ್ದೇನೆ. ಬಟ್ ಆಚೆ ಇನ್ನೊಂದು ಕಾರ್ನರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸ್ವಲ್ಪ ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಇದೆ. ಇವಾಗ ನಾನು ಅರೇಂಜ್ ಮಾಡ್ತಿರೋದು ಅದೇ ಶೇಡ್ ಲವಿಂಗ್, ಆ್ಯಂಥೋರಿಯಮ್ಸು ಆ ಥರ ಅಲ್ಲ. ಆದರೆ ಅದನ್ನು ನಾನು ಇನ್ನೊಂದು ಕಾರ್ನರಿಗೆ ಶಿಫ್ಟ್ ಮಾಡುವ ಪ್ಲ್ಯಾನಲ್ಲಿದ್ದೇನೆ. ಸ್ಟಾರ್ಟಿಂಗ್ ನಾನೆಂಥ ಪ್ಲ್ಯಾನ್ ಮಾಡಿದ್ದೆ ಹಾಗೆ. ಆದರೆ ಅದೀಗ ಸದ್ಯಕ್ಕೆ ಆಗೋದಿಲ್ಲ, ಒಂದು ತಿಂಗಳು ಟೈಮ್ ಬೇಕು. ಯಾಕಂದರೆ ನಮ್ಮ ಕಾರ್ ಶೆಡ್ ಹಾಗೆ ನಮ್ಮ ಮನೆಯ ಇನ್ನೊಂದು ಕಾರ್ನರಲ್ಲಿ ಅದಕ್ಕೆ ಸ್ಪೇಸ್ ಇದೆ. ಬಟ್ ಇವಾಗ ಮಾತ್ರ ಫುಲ್ ಇದೆ. ಅಂದರೆ ನಮ್ಮ ಥಿಂಗ್ಸ್ಗಳು, ಬಟ್ಟೆಗಳಿರ್ಬೋದು ಅಥವಾ ನಾವು ಕೊಟ್ಟು ಅಂತೆಲ್ಲ ಹೇಳ್ತೇವೆ, ಅದೆಲ್ಲ ಪೈಪುಗಳಿರ್ಬೋದು, ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಹೊಸ ಗೋಡನ್ ಆಗ್ತಾ ಇದೆ. ಆ ಗೋಡನ್ ಆದ ತಕ್ಷಣ ಅಲ್ಲಿರುವ ಥಿಂಗ್ಸ್ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತದೆ. ಆಗ ನನಗೆ ಕಾರ್ ಶೆಡ್ಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಸ್ಪೇಸ್ ಸಿಗ್ತದೆ. ಸೊ ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಎಲ್ಲ ಅಲ್ಲಿ ಚೆನ್ನಾಗಿ ಬೆಳೀತದೆ. ಆವಾಗ ಅದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಹಾಗೆ ಈಗ ಮಾತ್ರ ಆ ಗಿಡಗಳನ್ನು ಇಲ್ಲೇ ಇಟ್ಕೊಳ್ತಾ ಇದ್ದೇನೆ. ನಾನು ಸ್ಟಾರ್ಟಿಂಗ್ ತುಂಬ ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಅದೇ ಶೇಡ್ ಲವಿಂಗ್ ಪ್ಲ್ಯಾಂಟ್ಸನ್ನು ಮನೆಯ ರೈಟ್ ಸೈಡ್ ಕಾರ್ನರ್ ಮತ್ತು ಲೆಫ್ಟ್ ಸೈಡ್ ಕಾರ್ನರಲ್ಲಿ ಇಡಬೇಕು. ಆವಾಗ ಅಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಇದೆ. ಆಮೇಲೆ ಈ ಫ್ರಂಟ್ ಕಾರ್ನರಲ್ಲಿ ಜರ್ಬರ, ಸೇವಂತಿಗೆ ಇದನ್ನೆಲ್ಲ ಇಡಬೇಕು ಅಂತ. ಆಮೇಲೆ ತಾವರೆಗಳನ್ನು ಮನೆಯ ಎದುರಿನ ಒಂದು ಭಾಗ ಇದೆ, ಅಲ್ಲಿ ಚೆನ್ನಾಗಿ ಬರ್ಬೋದು ಅಂತ ಅಲ್ಲಿ ಪ್ಲ್ಯಾನ್ ಮಾಡಿದ್ದೇನೆ. ಹೋಗ್ತಾ ಹೋಗ್ತಾ ಎಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡಿ, ಇದು ಒಂದು ಸ್ನೇಕ್ ಪ್ಲ್ಯಾಂಟ್. ಇದು ಮಿಸ್ಸಾಗಿ ಲೀಫ್ ಕಟ್ಟಾಗಿ ಈ ಆ್ಯಂಥೋರಿಯಂ ಪಾಟ್ ಒಳಗಡೆ ಬಿದ್ದಿತ್ತು. ಅದು ಅಲ್ಲಿಯೇ ಪ್ರೊಪಗೇಟ್ ಆಗ್ತಾ ಇದೆ. ಇದೇ ಗಿಡ ಅದು. ಈ ಆ್ಯಂಥೋರಿಯಮ್ನೆಲ್ಲ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ತೇನೆ ಸದ್ಯದಲ್ಲೇ. ಆ ಗೋಡನ್ ಆದ ತಕ್ಷಣ ಎಲ್ಲವನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನಿಸ್ತದೆ. ಇಲ್ಲಿ ಒಂದು ಬ್ರೌನ್ ಕಲರ್ ಮಂಡಗೆ ಅಂತ ಹೇಳ್ತೇವಲ್ಲ, ಮಣ್ಣಿದ್ದು ಅದು ಕಾಣಿಸ್ತಾ ಇದೆ ಅಲ್ವಾ. ಅದು ಒಂದು ಹಳತ್ತು, ಅಂದರೆ ಅಳಗೆ ಅಂತ ಹೇಳ್ತೇವೆ ಅದಕ್ಕೆ, ಮಂಡಗೆ ಅಳಗೆ ಅಂತಲ್ಲ. ಅದರ ಮೇಲೆ ಒಂದು ಫ್ಯಾನ್ ಇದ್ದು ಕವರ್ ಇಟ್ಟಿದ್ದೇನೆ, ಗ್ರಿಲ್ ಥರ ಇರ್ತದಲ್ಲ ಅದು. ಅದರ ಮೇಲೆ ಕೊಕೆಡಾಮಸ್ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಶೇಡ್ ಲವಿಂಗ್ ಪ್ಲ್ಯಾಂಟ್ಸು, ಆಮೇಲೆ ಕೆಲವೊಂದು ಸಣ್ಣ ಸಣ್ಣ ಇದು ಬ್ಲೂ ಡೇಸು, ಆಮೇಲೆ ನೆಲ ಗುಲಾಬಿ ಆ ಥರದ್ದನ್ನೆಲ್ಲ ಈಚೆ ಸೈಡ್ ಶಿಫ್ಟ್ ಮಾಡಿದ್ದೇನೆ. ಇನ್ನು ತುಂಬ ಕೆಲಸಗಳು ಬಾಕಿ ಇದೆ. ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ ಗಾರ್ಡನಿಂಗು. ಆಮೇಲೆ ಸಕ್ಯುಲೆಂಟ್ಸು, ಆಮೇಲೆ ಇನ್ನು ಕೆಲವೊಂದು ಶೇಡ್ ಲವಿಂಗ್ ಪ್ಲ್ಯಾಂಟ್ಸನ್ನು ನಮ್ಮ ಮನೆಯ ಬಾಲ್ಕನಿಯಲ್ಲಿ ಅರೇಂಜ್ ಮಾಡಿದ್ದೇನೆ. ಅದು ಕೂಡ ಅರೇಂಜ್ಮೆಂಟ್ ಕಂಪ್ಲೀಟ್ ಆಗಲಿಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೇನೆ. ಆ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಇದು ಒಂದು ಸ್ಟ್ಯಾಂಡಲ್ಲ, ಇದು ಯಾವುದು ಫ್ರಿಜ್ಜಿದ್ದೇನೋ ಇರಬೇಕು. ಇದನ್ನು ಸ್ಟ್ಯಾಂಡ್ ಥರ ಮಾಡ್ಕೊಳ್ಬೋದು ಅಂತ ಈ ರೀತಿ ಇಟ್ಕೊಂಡು ಇದರಲ್ಲಿ ಪಾಟ್ಸು ಎಲ್ಲ ಇಡುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇನ್ನು ತುಂಬ ಗಿಡಗಳು, ಗುಲಾಬಿ ಗಿಡಗಳಿರ್ಬೋದು ಅಥವಾ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸು ಎಲ್ಲ
ಪಾಟಲ್ಲಿ ಹಾಗೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಗ್ರೋ ಬ್ಯಾಗಲ್ಲೆಲ್ಲ ಹಾಕಿ ಇಟ್ಟಿದ್ದೇನೆ. ಅದು ಇನ್ನೊಂದು ಸೈಡಲ್ಲಿದೆ, ಅದೆಲ್ಲ ಜೀವ ಹಿಡಿತಾ ಇದೆ, ಚಿಗುರ್ತಾ ಇದೆ ಅಷ್ಟೆ. ಸೊ ಅದು ಸ್ವಲ್ಪ ದೊಡ್ಡ ಆದ ನಂತರ ಈ ಸೈಡ್ ಶಿಫ್ಟ್ ಮಾಡುವ ಅಂತ ಆಚೆ ಸೈಡ್ ಇಟ್ಟಿದ್ದೇನೆ. ಸದ್ಯಕ್ಕೆ ಇಷ್ಟು ಅರೇಂಜ್ ಮಾಡಿ ಆಗಿದೆ. ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗು ಹಾಗೆ ಬಾಲ್ಕನಿ ಗಾರ್ಡನಿಂಗು ಎಲ್ಲ ಒಂದು ಸೈಡಿಂದ ಸ್ವಲ್ಪನೇ ರೆಡಿ ಆಗ್ತಾ ಇದೆ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೇನೆ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.